ಜಯಂತಿ ಮಹೋತ್ಸವ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಲಿಂಗಗಳ ಜಯಂತ್ಯೋತ್ಸವವನ್ನು ಮಳವಳ್ಳಿಯಲ್ಲಿ ಸುತ್ತೂರು ಶ್ರೀಗಳ ಆಶೀರ್ವಾದದೊಂದಿಗೆ ಎಲ್ಲ ಭಕ್ತ ಮಹಾಶಯರ ಸಮ್ಮುಖದಲ್ಲಿ ಹರಗುರು ಜರಮೂರ್ತಿಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಮಗೆಲ್ಲರೂ ಭಕ್ತಿಯಿಂದ ಮುಂದೇಳೋದಕ್ಕೆ ಒಂದು ಸದಾವಕಾಶ ಅನ್ನೋದು ನನ್ನ ಭಾವನೆ. ಸುತ್ತೂರು ಸಂಸ್ಥಾನ ಅತಿ ಪುರಾತನವಾದ ಮತ್ತು ಜನಪರವಾದಂಥ ಮೂಢನಂಬಿಕೆ ವಿರೋಧಿಯಾದಂಥ ಶಿಕ್ಷಣ ಇರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ದಾಸೋಹದಲ್ಲಿರ್ಬೋದು, ತನ್ನದೇ ಆದಂಥ ಜವಾಬ್ದಾರಿಯನ್ನು ಮೆರೆದು ನಾಡಿಗೆ ಒಳಿತನ್ನು ಉಂಟು ಮಾಡ್ತಕ್ಕಂಥ ಮತ್ತು ಆಶೀರ್ವಚನವನ್ನು ನೀಡಿ ನಮ್ಮೆಲ್ಲರ ಬದುಕಿನಲ್ಲಿ ಬೆಳಕಾಗಿರ್ತಕ್ಕಂಥ ಶ್ರೀಮಠ ಇಂದು ನಮ್ಮ ಮಳವಳ್ಳಿಗೆ ಒಂದು ವರವನ್ನು ನೀಡಿದೆ. ಅದಕ್ಕಾಗಿ ಮಳವಳ್ಳಿ ಜನತೆಯ ಪರವಾಗಿ ಈ ಕ್ಷೇತ್ರದ ಶಾಸಕನಾಗಿ ಮೊದಲು ಶ್ರೀಮಠಕ್ಕೆ ಮತ್ತು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಗಳಿಗೆ ನಮ್ಮ ಭಕ್ತಿಪೂರ್ವಕವಾದ ನಮನಗಳನ್ನ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತೇವೆ. ದೀಪಾಲಂಕಾರವನ್ನು ನೆರವೇರಿಸಬೇಕಾಗುವುದು, ಭಕ್ತರೇ ತಮ್ಮದೇ ಆದಂಥ ಚಕ್ರದ ತೋರಣವನ್ನು ಹಾಕಿರ್ತಕ್ಕಂಥದ್ದು. ಆಮೇಲೆ ಶಿಸ್ತು ಹೇಗಿದೆ ಅಂದರೆ ನಾನು ಮೊದಲನೇ ಬಾರಿ ನೋಡ್ತಾ ಇದ್ದೀನಿ, ಎಲ್ಲೂ ಯಾವುದೇ ಆದಂಥ ಫ್ಲೆಕ್ಸ್ನ ಕಾಂಪಿಟೇಷನ್ ಇಲ್ಲ. ಅಂದರೆ ಎಲ್ಲರೂ ಕೂಡ ಶ್ರೀಮಠಕ್ಕೆ ಅತ್ಯಂತ ಗೌರವಯುತವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು. ನಾನು ಅವ್ರನ್ನ ಅತ್ಯಂತ ಹೃದಯ ತುಂಬಿ ಅಭಿನಂದನೆಯನ್ನು ಹೇಳ್ತೀನಿ. ಈ ಇಷ್ಟಾದರೆ ನೀರಿನ ವ್ಯವಸ್ಥೆ, ವಿದ್ಯುತ್ನ ವ್ಯವಸ್ಥೆ ಎಲ್ಲವನ್ನು ಸುಸೂತ್ರವಾಗಿ ನಡೆಸ್ಕೊಳ್ತಕ್ಕಂಥ ಜವಾಬ್ದಾರಿಯಲ್ಲಿ ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಮತ್ತು ದಾಸೋಹದಲ್ಲಿ ಯಾವುದೇ ರೀತಿಯಾದ ಸಣ್ಣ ಪುಟ್ಟ ಎಲ್ಲರೂ ಉಂಟಾಗದ ನಿಟ್ಟಿನಲ್ಲಿ ನಾವು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇವೆ. ವಿಶೇಷವಾಗಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ನಾವೇ ಖುದ್ದಾಗಿ ಅದನ್ನು ಪರಿಹರಿಸ್ತಕ್ಕಂಥ, ಅದಕ್ಕಿಂತ ಹೆಚ್ಚಿನದಾಗಿ ದೇವರು ಬರೋದು ಶ್ರೀಗಳು ಮಂಜು ಬುದ್ಧಿಗಳು ಇವರಿಬ್ಬರ ಬಗ್ಗೆ ನಾವು ಇಷ್ಟು ಹೇಳಿದ್ರು ಸರ್. ನಾನು ಇರಲಿಲ್ಲ, ಅಸೆಂಬ್ಲಿ ಹೋಗೋದು ಜೊತೆಗೆ ನೆನ್ನೆ ಡೆಲ್ಲಿಯಲ್ಲಿ ಹೋಗಿದ್ದು. ಸಂಪೂರ್ಣ ಜವಾಬ್ದಾರಿನ ನಿಂತು ಖುದ್ದಾಗಿ ನಿಂತು ಎಲ್ಲವನ್ನೂ ನೆರವೇರಿಸಿರ್ತಕ್ಕಂಥ ಆ ಕೀರ್ತಿ ಇದ್ದರೆ ಇವರು ಇರುವಂತೆ ನಾನು ಹೇಳಿದ್ದೀನಿ. ಈಗ ನೋಡಿದ್ರೆ ಪ್ರತಿಯೊಂದು ವರದಿಯನ್ನು ಪ್ರತಿದಿನ ಏನೇನು ನಡೆಯುತ್ತಾ ಇದೆ ಅದನ್ನು ನನಗೆ ಒಬ್ಬ ಭಕ್ತರಿಗೆ ಏನು ಹೇಳ್ತಿರ್ತಾರೆ ಪ್ರತಿಯೊಂದು ರೀತಿಯಲ್ಲೂ ಜವಾಬ್ದಾರಿ ಬರೆದಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ. ಅವರು ಈ ಒಂದು ಮಹೋತ್ಸವ ಅತ್ಯಂತ ಯಶಸ್ವಿಗೆ ನಿಜವಾಗೂ ಹಿನ್ನೆಲೆಯಾಗಿ ಕಾರಣೀಭೂತರಾಗಿರ್ತಕ್ಕಂಥದ್ದು ಇವರು ಈ ಒಂದು ಜೊತೆಯಲ್ಲಿ ನಮ್ಮ ಮಳವಳ್ಳಿಯ ಹಲವಾರು ಅನುಭವಿಸಿರ್ಬೋದು. ನಮ್ಮ ಈ ಕಾರ್ಯಕ್ರಮಕ್ಕೆ ಮಹೋತ್ಸವಕ್ಕೆ ಎಲ್ಲರ ಪಾದಗಳಿಗೆ ಶರಣಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ನಾವೆಲ್ಲರೂ ಸಾಕಷ್ಟು ಈ ಮಹೋತ್ಸವ ಅತ್ಯಂತ ಭಕ್ತಿಯಿಂದ ಮುಂದೇಳುವಂಥ ರೀತಿಯಲ್ಲಿ ಮೂಡಿ ಬಂದು ಆ ವಿಚಾರದಲ್ಲಿ ಮಾಧ್ಯಮ ನಮಗೆ ಸಹಕಾರ ನೀಡಿ ಅಂತ ಮನವಿಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ. ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ. ಸುತ್ತೂರು ಶ್ರೀಮಠ ಸಹಸ್ರಮಾನಗಳಿಂದಲೂ ಸಮಾಜದಲ್ಲಿ ಭಾವೈಕ್ಯತೆ, ಶಾಂತಿ, ಸೌಹಾರ್ದ ಭಾವನೆ ಮೂಡುವುದಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಸುಮಾರು 1000 ವರ್ಷಗಳಿಂದಲೂ ಹಮ್ಮಿಕೊಂಡು ಬಂದಿರೋದು ನಮ್ಮೆಲ್ಲರಿಗೂ ವೇದ್ಯವಾಗಿರುವಂತಹ ಸಂಗತಿ. ಅದೇ ರೀತಿ ರಾಜೇಂದ್ರ ಮಹಾಸ್ವಾಮಿಗಳವರ ಕಾಲದಲ್ಲಿ ಸಾಮಾಜಿಕ ಪರಿವರ್ತನೆಯನ್ನು ತರುವ ನಿಟ್ಟಿನಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆರೋಗ್ಯ ಕ್ಷೇತ್ರಗಳಲ್ಲಿ ಕ್ರಾಂತಿಯನ್ನು ಮಾಡಿ ಪರಮ ಪೂಜ್ಯ 24ನೇ ಜಗದ್ಗುರುಗಳಾದಂತಹ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಕಾಲದಲ್ಲಿ ತಮ್ಮ ಸೇವಾ ಕ್ಷೇತ್ರವನ್ನು ವಿಶ್ವದಾದ್ಯಂತ ವಿಸ್ತರಿಸಿರುವುದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಆ ಶ್ರೀಮಠದ ಪರಂಪರೆಗಳಲ್ಲಿ ಒಂದು ಜಯಂತಿ ಮಹೋತ್ಸವವು ಕೂಡ ಈ ಪ್ರತಿ ವರ್ಷವೂ ಕೂಡ ಜಯಂತಿ ಮಹೋತ್ಸವವು ಒಂದೊಂದು ಭಾಗದಲ್ಲಿ ನಡ್ಕೊಂಡು ಬರ್ತಿದ್ದದ್ದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ ಆಗಿದೆ. ಸುದೈವ ಎನ್ನುವ ರೀತಿಯಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ
1066ನೇ ಜಯಂತಿ ಮಹೋತ್ಸವ ನಡೀತಾ ಇದೆ. ಈ ಜಯಂತಿ ಮಹೋತ್ಸವದ ಸಂಪೂರ್ಣ ಜವಾಬ್ದಾರಿಯನ್ನು ನರೇಂದ್ರ ಸ್ವಾಮಿ ಅವರು ವಿಶೇಷವಾಗಿ ವಹಿಸಿಕೊಂಡು ಜಯಂತಿ ಮಹೋತ್ಸವವನ್ನು ನಡೆಸಿಕೊಳ್ತಿದ್ದಾರೆ. ಆಗಲೇ ಅವರು ಹೇಳಿದ ರೀತಿಯಲ್ಲಿ ಇದು ರಾಜಕೀಯದ ಕಾರ್ಯಕ್ರಮ ಅಲ್ಲ ಅನ್ನುವಂಥದ್ದನ್ನು ಅವರು ಮೊದಲ ದಿನದಿಂದಲೂ ಹೇಳ್ಕೊಂಡು ಬರ್ತಿದ್ದಾರೆ. ಇದು ನನ್ನೊಬ್ಬನ ಕಾರ್ಯಕ್ರಮ ಅಲ್ಲ, ಎಲ್ಲ ಪಕ್ಷ ಭೇದವನ್ನು ಮರೆತು ಪ್ರತಿಯೊಬ್ಬರು ಮಾಡುವಂಥ ಕಾರ್ಯಕ್ರಮ ಅನ್ನುವ ನಿಟ್ಟಿನಲ್ಲಿ ಎಲ್ಲ ಪಕ್ಷದವರನ್ನು ಕೂಡ ಒಗ್ಗೂಡಿಸಿಕೊಂಡು ಅವರೇ ಮುಂದೆ ನಿಂತು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷದ ವಿಚಾರ ಆಗಿದೆ. ಅದು ಈ ಕಾರ್ಯಕ್ರಮಕ್ಕೆ ಒಂದು ಕಳಶಪ್ರಾಯ ಎನ್ನುವ ರೀತಿಯಲ್ಲಿ ರಾಷ್ಟ್ರಪತಿಗಳು ಆಗಮಿಸ್ತಿರೋದು ಮಳವಳ್ಳಿ ಜನತೆಗೆ ವಿಶೇಷವಾಗಿ ತುಂಬ ಆನಂದವನ್ನು ಉಂಟು ಮಾಡಿದೆ. ಇಡೀ ಮಂಡ್ಯ ಜಿಲ್ಲೆಗೆ ಒಂದು ಸುಂದರವಾದಂತಹ ದಿನ ಅನ್ನುವ ರೀತಿಯಲ್ಲಿ ಭಾಸ ಆಗ್ತಾ ಇದೆ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.